ಮಾಡ್ಕೋಬೇಕು. ನಿಮ್ಮ ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದಿರ್ತಾನೆ. ಯಾರ್ರೀ? ಫೋಟೋಗ್ರಾಫರ್. ಕರೆಕ್ಟ್ ಕೈಯಾಗ ಕ್ಯಾಮ್ರಾ ಹಿಡ್ಕೊಂಡು ವಯಸ್ಸಾದವ್ರನ್ನೆಲ್ಲ ಕುರ್ಚಿ ಮೇಲೆ ಕುಂಡ್ರಿಶ್, ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಮುಂದೆ ಕುಂಡ್ರಿಶ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥ ಎಲ್ಲವ್ರನ್ನ ಹಿಂದೆ ನಿಂದ್ರಿಶ್, ಅಣ್ಣಾರ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಸ್ವಲ್ಪ ಈ ಕಡೆ ಸರಿರಿ, ಈ ಕಡೆ ಸರಿತಾರ್ರಿ ಅಣ್ಣಾರ. ಯಾರ ಮಾತು ಕೇಳಿರಂಗಿಲ್ಲ ರೀ ಅಣ್ಣಾರು. ಅಕ್ಕಾರ ನೀವು ಸ್ವಲ್ಪ ಈ ಕಡೆ ಸರಿರಿ, ಅಕ್ಕಾರು ಸರಿತಾರೆ. ಸ್ವಲ್ಪ ನಗರಿ, ನಗಾಕ್ ಹತ್ತೀರಿ, ಭಾಳ ನಗಬೇಡ್ರಿ, ನಗಾಕ್ರಿ. ಅವ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತಿರೋ ಇಲ್ಲೋ ನೀವು? ಒಬ್ಬ ಫೋಟೋಗ್ರಾಫರ್ ಹೆಂಗೆ ಹೇಳ್ದಂಗೆ ನೀವು ಕೇಳ್ತೀವಿ. ಊರಾಗ ಯಾರ ಮಾತು ಕೇಳಾರ್ದಂಥ ವ್ಯಕ್ತಿ ಯಾವ ಇದ್ದಂದ್ರೆ ನನ್ನ ಮುಂದೆ ಕರ್ಕೊಂಡ್ಬರ್ರಿ, ಅವ್ನ ಮುಂದೆ ಒಬ್ಬ ಫೋಟೋಗ್ರಾಫರ್ ನಿಲ್ಲಿಸಿ. ಹೆಂಗೆ ಫೋಟೋಗ್ರಾಫರ್ ಹೆಂಗೆ ಹೇಳ್ತಾನಲ್ಲ, ಅವ್ನು ಏನು ಹುಂಬ ವ್ಯಕ್ತಿ ಇದಾನಲ್ರಿ, ಅವನ ಮಾತು ಕೇಳಕಬೇಕ್ರಿ. ಫೋಟೋಗ್ರಾಫರ್ ಹೇಳಿದಂಗೆ ನಾವು ಯಾಕೆ ಕೇಳ್ತೀವಿ ಅಂದರೆ, ಫೋಟೋ ಚಂದ ಬರಲಿ ಅಂತ ಕೇಳ್ತೀವಿ ರೀ. ಇಷ್ಟ ತಿಳ್ಕೊಂಡು ಬಿಡ್ರಿ, ನಿಮ್ಮ ಫೋಟೋ ಚಂದ ಬರಬೇಕಾಗಿತ್ತಂದ್ರೆ ಫೋಟೋಗ್ರಾಫರ್ ಮಾತು ಕೇಳಬೇಕು, ನಿಮ್ಮ ಬದುಕ ಚಂದ ಆಗಬೇಕಾಗಿತ್ತಂದ್ರೆ ಒಬ್ಬ ಗುರುವಿನ ಮಾತು ಕೇಳಬೇಕು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ.